ಸಾಲು ಸಾವಲು ಪ್ರೀತಿಯಾಳಿವನು ಮೋಸಗಾರನೋ 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 ಮೋಸಗಾರನೋ. ಪ್ರಿಯ ವೀಕ್ಷಕರೇ, ಹುಡುಗನಿಂದ ಹುಡುಗಿಗೆ ಲವ್ ಧೋಕಾ ಆದ ರಿಯಲ್ ಸ್ಟೋರಿಯೊಂದನ್ನ ನಿಮ್ಮ ಮುಂದೆ ತಂದಿದ್ದೀವಿ ನೋಡಿ. ಗುಳೇದಗುಡ್ಡ ಹುಡುಗಿಯ ಜೊತೆ ಯಲ್ಪಾರಟ್ಟಿ ಹುಡುಗನ ಪ್ರೇಮ ಕಹಾನಿ ಇದು. ಪ್ರೀತಿ ಪ್ರೇಮ ಅಂತ ಹೇಳಿ ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ಕೈ ಕೊಟ್ಟ ಭೂಪ. ಪ್ರಿಯಕರಣಿಗಾಗಿ ಆತ್ಮಹತ್ಯೆಗೆ ಯತ್ನಿಸಿ ಬದುಕುಳಿದ ಯುವತೆ. ಮೊದಲು ಪರಿಚಯ ಆಗೋದು, ಆಮೇಲೆ ಲವ್ ಮಾಡೋದು, ನಂತರ ಮದುವೆಯಾಗೋದಾಗಿ ನಂಬಿಸಿ ಕೈ ಕೊಡುವಂತಹ ಪ್ರಕರಣಗಳು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತಿವೆ. ಇಲ್ಲಿಯೂ ಕೂಡ ಅಂಥದ್ದೇ ಘಟನೆಯೊಂದು ಬೆಳಕಿಗೆ ಬಂದಿದೆ. ಎಸ್ ವೀಕ್ಷಕರ, ಗುಳೇದಗುಡ್ಡ ಮೂಲದ ಸಹನಾ ಎಂಬ ಯುವತಿಯನ್ನು ಪ್ರದೀಪ್ ಸಿದ್ದಾರೆಡ್ಡಿ ಎಂಬಾತ ಪ್ರೀತಿಸಿದ್ದು ಮಾತ್ರವಲ್ಲದೆ ಮದುವೆಯಾಗುವುದಾಗಿಯೂ ಕೂಡ ನಂಬಿಸಿದ್ದ. ತನ್ನ ಕಾಮ ತೃಷೆಗಾಗಿ ಲಾಡ್ಜ್ಗಳಿಗೆ ಕರೆದುಕೊಂಡು ಹೋಗಿ ಎಂಜಾಯ್ ಮಾಡಿ ಕೊನೆಗೆ ಕೈ ಬಿಟ್ಟು ಬೇರೊಬ್ಬಳನ್ನ ಕಟ್ಟಿಕೊಳ್ಳಲು ಹೊರಟಿದ್ದ. ಈತನೇ ಬೆಳಗಾವಿ ಜಿಲ್ಲೆಯ ಯಲ್ಪಾರಟ್ಟಿ ಗ್ರಾಮದ ಪ್ರದೀಪ್ ಸಿದ್ದಾರೆಡ್ಡಿ ಎಂಬ ಭೂಪ. ಈ ವಿಕೃತ ಕಾಮಿ ಪ್ರದೀಪನು ಗುಳೇದಗುಡ್ಡ ಮೂಲದ ಸಹನಾ ಎಂಬ ಯುವತಿಯನ್ನು ತನ್ನ ಕಾಮದಾಹ ತೀರಿಸಿಕೊಡುವುದಕ್ಕಾಗಿ ಯುವತಿಯನ್ನ ಫುಸಲಾಯಿಸಿ ಮದುವೆಯಾಗುವುದಾಗಿಯೂ ಕೂಡ ನಂಬಿಸಿ ನಯವಾಗಿ ವಂಚಿಸಿದ್ದ. ಈತ ಯುವತಿಯನ್ನ ಯಲ್ಪಾರಟ್ಟಿ ಜಾತ್ರೆಗೆಂದು ತನ್ನ ಮನೆಗೆ ಕರೆಯಿಸಿಕೊಂಡು ಜ್ಯೂಸ್ನಲ್ಲಿ ಮತ್ತು ಬರುವ ಔಷಧಿ ಹಾಕಿ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿ ಇಟ್ಟುಕೊಂಡು ತನ್ನ ಕಾಮದಾಹ ತೀರಿಸಿಕೊಳ್ಳಬೇಕೆಂದಾಗಲೆಲ್ಲ ವಿಡಿಯೋ ವೈರಲ್ ಮಾಡಿ ನಿನ್ನ ಮಾನ ಹರಾಜು ಹಾಕುತ್ತೇನೆಂದು ಬ್ಲಾಕ್ ಮೇಲ್ ಮಾಡುತ್ತಾ ಯುವತಿಯನ್ನು ಬಲವಂತವಾಗಿ ಲಾಡ್ಜ್ಗಳಿಗೆ ಕರೆದುಕೊಂಡು ಹೋಗಿ ಹಲವಾರು ಬಾರಿ ಅತ್ಯಾಚಾರ ಎಸಗುತ್ತಿದ್ದ. ತನ್ನ ಮಾನ ಹರಾಜು ಆಗುತ್ತೆ ಎನ್ನುವ ಭಯದಿಂದ ಸುಮ್ಮನೆ ಇದ್ದ ಯುವತಿಯು ಒಂದು ದಿನ ಧೈರ್ಯ ಮಾಡಿ ತನ್ನನ್ನು ಮದುವೆಯಾಗದಿದ್ರೆ ಕಾನೂನಿನ ಹೋರಾಟ ಮಾಡುತ್ತೀನಿ ಅಂತ ಎಚ್ಚರಿಕೆ ನೀಡಿದ್ದಾಳೆ. ತಕ್ಷಣ ಅಲರ್ಟ್ ಆದ ಕಾಮುಕ ಪ್ರದೀಪನು ಯುವತಿಗೆ ರನ್ನ ಚಿನ್ನ ನೀನೇ ನನ್ನ ಭಾವಿ ಪತ್ನಿ ಎಂದು ಸುಳ್ಳು ಹೇಳಿ ಸಮಾಧಾನ ಪಡಿಸುತ್ತಾ ಬಂದಿದ್ದ. ಮೊನ್ನೆಯಷ್ಟೇ ಕಾಮುಕ ಪ್ರದೀಪನು ಬೇರೊಬ್ಬಳನ್ನ ಮದುವೆಯಾಗುವ ಸುದ್ದಿ ತಿಳಿದ ಸಂತ್ರಸ್ತ ಯುವತಿಯು ತನ್ನನ್ನೇ ಮದುವೆಯಾಗುವಂತೆ ಅಂಗಲಾಚಿ ಬೇಡಿಕೊಂಡಿದ್ದಾಳೆ. ಆತ ಮದುವೆಯಾಗಲು ನಿರಾಕರಿಸಿದ್ದಾನೆ. ಈ ಕಾರಣಕ್ಕೆ ಮನನೊಂದ ಯುವತಿಯು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಹೇಗೂ ಸಾರ್ವಜನಿಕರ ಸಹಾಯದಿಂದ ಹಾರುಗೆರೆಯ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಹಾರುಗೆರೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವು ದಾಖಲಾಗಿದೆ. ಪೊಲೀಸರು ತನಿಖೆ ನಡೆಸಿ ವಿಕೃತ ಕಾಮಿ ಪ್ರದೀಪ ಸಿದ್ದಾರೆಡ್ಡಿಯನ್ನು ಬಂಧಿಸಿ ಕಾನೂನಿನ ಬಿಸಿ ಮುಟ್ಟಿಸಬೇಕಾಗಿದೆ. ಇಂತಹ ಹೊಲಸು ಮನಸ್ಥಿತಿ ಕಾಮಾಂಧರಿಗೆ ಕಾನೂನಿನ ಪವರ್ ಏನೆಂದು ಅರಿವು ಮೂಡಿಸಲು ಕಾಮುಕ ಪ್ರದೀಪ್ ಸಿದ್ದಾರೆಡ್ಡಿಯನ್ನು ಜೈಲಿಗಟ್ಟಬೇಕೆಂದು ನೆಟ್ಟಿಗರು ಅಭಿಪ್ರಾಯ ಪಡುತ್ತಿದ್ದಾರೆ. ಏನು ಪ್ರಾಬ್ಲಮ್ ಆಗಿದೆ ನಿಮಗೆ? ಅವ್ನ ಮದ್ವೆ ಬೇರೆ ಹುಡುಗಿ ಜೊತೆ ಆಲ್ರೆಡಿ ನಿಶ್ಚಯವಾಗೈತಂತ ನಂಗೆ ಸುದ್ದಿ. ಯಾರು ಅವ್ರ ಹೆಸರೇನು? ನನ್ನ ಹುಡುಗ ಪ್ರದೀಪ್ ಶಾಮ್ಲಿಂಗ್ ಸಿದ್ದರೆಡ್ಡಿ ಅಂತ. ಹಾಂ, ಹೆಂಗೆ ಪರಿಚಯ ನಿಮ್ಗೆ ಅವ್ರಿಗೆ? 2016 ಪರಿಚಯ ಅವ ನನಗೆ. ಯಾವ ಥರ ಅಂತಂದ್ರೆ ಒಂದು ನ್ಯೂಸ್ ರಿಪೋರ್ಟ್ ಬಂದಿತ್ತು. ಅಂದರೆ ನಮ್ಮ ಅಕ್ಕಂದ ಅಲ್ಲೇ ಅವರು ಪೇಪರ್ದೊಳಗೆ ಕೊಟ್ಟಿದ್ರು. ಆ ಪೇಪರ್ದೊಳಗೆ ಕೊಟ್ಟಿದ್ದನ ಆವಾಗ ಅವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಾಕತ್ತಿದ್ದ. ಆ ಮೂಮೆಂಟ್ ಅಲ್ಲಿ ನಂಬರ್ ಶೇರ್ ಆಗಿತ್ತು. ಆ ಮೂಮೆಂಟಿಂದ ಅವ ನನಗೆ ಪರಿಚಯ. ಅಲ್ಲಿಂದ ನಾವು ಕಾಂಟ್ಯಾಕ್ಟ್ ಆಗಿದ್ವಿ ಇಬ್ರು. ಅವ ನಾನು ಫೇಸ್ ಟು ಫೇಸ್ ಮೀಟ್ ಆಗಿದ್ದೆ. ಯಾವಾಗ ಅಂತಂದ್ರೆ 2019 ಡೈರೆಕ್ಟ್ ನನ್ನ ಕಾಲೇಜಿಗೆ ಬಂದ. ನನ್ನ ಕಾಲೇಜಿಂದ ನನ್ನ ಮನೆಗೆ ಕರ್ಕೊಂಬಂದಾನ. ನಮ್ಮ ಮನೆಗೆ ಬಂದಾನ. ನಮ್ಮ ಮನೆಯೊಳಗೆ ಬಂದು ನಾಷ್ಟ ಮಾಡಿ ಚಾ ಕುಡ್ದು ಹೊರಗಡೆ ಹೋಗಿದ್ದ. ಕಂಟಿನ್ಯೂಸ್ ಆಗಿ ಅದ ಫಾಲೋ ಅಪ್ ಇದ್ರೆ ಮನೆಗೆ ಬರೋದು ಹೋಗೋದು ಏನಾಯ್ತಾ? ನಿಮ್ಮ ಮನೆಯವರೆಲ್ಲ ಪರಿಚಯ ಅವ್ರಿಗೆ? 4 ಮಂತ್ಸ್ 3 ಮಂತ್ಸಿಗೆ ಒಮ್ಮೆ ಬಂದೇ ಬರ್ತಿದ್ದ. ಕಂಪಲ್ಸರಿ ಬರ್ತಿದ್ದ. ನಿಮ್ಮ ಮನೆಗೆ ಹಾಟಿಂಗ್ ಮಾಡ್ತಿದ್ದ? ಹಾಂ, ನಮ್ಮ ಮನ್ಯಾಗ ಒನ್ ಡೇ ಒನ್ ನೈಟ್ ಇದ್ದು ಒನ್ ಡೇ ಮರುದಿವಸ ಮುಂಜಾನೆ ಹೋಗ್ತಿದ್ದ. ಎದ್ದು ಹಾಂ, ಏನಂತ ಭರವಸೆ ಕೊಟ್ಟಿದ್ರಿ? ಮದುವೆ ಅಕ್ಕನಂತ ಹೇಳಿದ್ರು ಏನು ಹೇಳಿದ್ರಿ? ಆಕಿನಂತ ಹೇಳಿದ್ರು. ಇಲ್ಲಿ ಆಮೇಲೆ ಏನಾಯ್ತು ನಿಮಗೆ? ಅವ್ರಿಗೆ ಭಿನ್ನಾಭಿಪ್ರಾಯ ಬಂತ ಹೆಂಗೆ? ಏನಿಲ್ಲ, ಅದು 2021 ನಾ ಅವ್ರ ಮನೆಗೆ ಡೈರೆಕ್ಟಾಗಿ ಅವನಿಗೆ ಹೇಳಾರ್ದೆ ನಾ ಹೋಗಿದ್ದೆ. ಯಾವಾಗ? 2021 ಆರನೇ ಸಿದ್ದೇಶ್ವರ ಜಾತ್ರೆಗೆ ಹೋಗಿದ್ದೆ. ಆ ಅವ್ರ ಮನೆ ಒಳಗೆ ನಾ ಹೋದಾಗ ಅವ್ರ ಪಪ್ಪ ಮಮ್ಮಿ ಅಣ್ಣಾಗ ಡೌಟ್ ಬಂತು, ಈಗ ಯಾರ ಏನಂತಂದು
ಇಕ್ಕಟ್ಟು ಹಿಂಗಾಗಿ ನಾನು ಅವ್ನ ಲವರ್ ಅನ್ನೋದು ಅವ್ರಿಗೆ ಹೆಂಗೋ ಗೊತ್ತಾಗಿದ್ದಕ್ಕೆ ಅಂದಿಂದ ಜಗಳ ಸ್ಟಾರ್ಟ್ ಆಯ್ತು. ಜಗಳ ಸ್ಟಾರ್ಟ್ ಆಗಿದ್ದು ಹಂಗೆ ಸ್ಟಾರ್ಟ್ ಆಗಿತ್ತು. ಅವರು ನನಗೆ ಅವಾಗ ತಾಕೀತ್ ಮಾಡಿದ್ರು. ಅವ್ರ ಅಣ್ಣನಾದಂತ ಪ್ರಶಾಂತ್ ಸಿದ್ರೆಡ್ಡಿ ಮತ್ತು ತಾಯಿ ಆದಂತ ಸುಮಿತ್ರಾ ಸಿದ್ರೆಡ್ಡಿ ಇಬ್ರು ಕೂಡ ನನಗೆ ಕೆಟ್ಟದಾಗಿ ಬೈದಿದ್ದಾರೆ. ಬೈದ್ ಕೇಸ್ ಯಾವಾಗ ಬೈದ್ರಿ ಅವರು? 2021 ನಲ್ಲೇ ಬೈದಿದ್ದಾರೆ. ಅವ್ರ ಮನೆಯಿಂದ ನಾ ಬಂದ ತಕ್ಷಣ ಏನು ವಿತಿನ್ ಒಂದು 15 ಡೇಸ್ ಒಳಗೆ ನಂಗೆ ಕಾಲ್ ಬಂದು. ಅದ್ರ ನಂತರ ಈ ಮನ್ಯಾಗ ಗೊತ್ತಾಯ್ತಂತ ನಂತರ ನಿಮ್ಮ ಜೊತೆ ಮೊದಲು ಹೆಂಗಿದ್ದ ಹಂಗೆ ಇದ್ದು ಏನೇನು ಅವಾಯ್ಡ್ ಮಾಡಿ ಅದರಿಂದ ಪಾರ್ ಆಗ್ಬೇಕಾಗಿತ್ರಿ. ಅದಕ್ಕೆ ಅವ ನಾ ಹೇಳ್ದಂಗೆ ಕೇಳಂತಂದ್ರೆ ಕೇಳಿದ್ದೆ ರೀ ನಾನು. ಹೊಳ್ಳಪಸ ಅಂತದ ಅವ ನನ್ನ ಮತ್ತೆ ನನ್ನ ಬಿಡ್ಲಿಲ್ಲ, ನನ್ನ ಜೊತೆ ಕಾಂಟ್ಯಾಕ್ಟ್ ಅದನ್ರಿ. ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ರಿ ಅವ. ಎಲ್ಲಿವರೆಗೆ ಕಾಂಟ್ಯಾಕ್ಟ್ ಅದನ್ರಿ? ಸ್ಟಿಲ್ 3/5/2026 ತನಕ ನನಗೆ ಕಾಂಟ್ಯಾಕ್ಟ್ ಅದನ್ರಿ. ಅದ್ರ ನಂತರ ನಿಮಗೆ ಹೆಂಗೆ ಏನಕ್ಕೋಸ್ಕರ ನೀವು ಈ ಕಡೆ ಬಂದ್ರಿ? ಈಗ ಅದ ರೀ ಅವ್ನ ಮದುವೆ ಫಿಕ್ಸ್ ಆಗೈತೆ ಅನ್ನೋದು, ಬೇರೆ ಹುಡುಗಿ ಜೊತೆ ಆಗಾಕತ್ತೈತೆ ಅನ್ನೋದು ನನಗೆ ಭಾಳ ಹರ್ಟ್ ಆಯ್ತು. ಯಾಕಂದ್ರೆ ನಾನು ಮತ್ತೆ 10 ವರ್ಷಲಿಂದ ರಿಲೇಷನ್ಶಿಪ್ ಒಳಗಿದ್ವಿ. ಸೊ ಹೀಗಾಗಿ ನನಗೆ ಅನ್ಯಾಯ ಆಗಿತ್ತು. ಆಯ್ತು ರೀ. ಈಗ ನಿಮಗೆ ಮದುವೆ ಹಾಕೋಣಂತ ಭರವಸೆ ಕೊಟ್ಟಿದ್ದು ಕೊಟ್ಟಾರ? ಜಸ್ಟ್ ಹಂಗ ಲಿವಿಂಗ್ ಇದ್ರು? ಇಲ್ಲ ಕೊಟ್ಟಾರ್ರಿ. ಈಗ ಜಸ್ಟ್ ನಂದು M.Com ಫಿನಿಶ್ ಆಗ್ತೈತೆ, ಕೆಸೆಟ್ ಮಾಡಿನ ಪಾಸ್ ಆಗ ಮದುವೆ ಆಗೋಣ ಅಂತಂದು ಹೇಳಿ ಅದನ್ರಿ. ಈಗ ಬೇರೆದವ್ರ ಮದುವೆ ಆಗ್ತೈತೆ ಅಂತ ಗೊತ್ತಾದ್ಮೇಲೆ ನೀವು ಬಂದಿರಿ ಇಲ್ಲಿ? ಹಾಂ ರೀ ಸರ್. ಈ ಮತ್ತೆ ಅವ್ರ ಮನೆಯವ್ರು ಏನಾದ್ರು ಫೋನ್ ಹಚ್ಚಿದ್ರೆ ನಿಮ್ಗೆ ಕಾಲ್ ಮಾಡಿದ್ರು? ಹಚ್ಚಾರಿ. ಈಗ ನನ್ನ ತಾಯಿಗೆ ಹಚ್ಚಾರಿ, ನನ್ನ ಅಕ್ಕಗೆ ಹಚ್ಚಾರಿದಾರಿ. ಯಾವಾಗ ಹಚ್ಚಿದ್ರು? ನಿನ್ನೆ ಮೊನ್ನೆ ಕಂಟಿನ್ಯೂ ಕಾಲ್ ಅದಾವ್ರಿ ಸರ್. ಕಂಟಿನ್ಯೂ ಅದಾವ? ಏನಂತ ಹೇಳ್ತಿದಾರೆ? ಏನಿಲ್ಲ, ನಿಮ್ಮ ಮಗಳಿಗೆ ಹೇಳ ತಿಳಿಸ, ಅವ್ರಿಗೆ ಅವ್ರಿಗೆ ಆಯ್ಕೆ ಬರೋದಿಲ್ಲ, ಅವ್ರ ಜೊತೆ ಸೇರ್ಕೆ ಸಿಗಕ್ಕೆ ಇದು ಮಾಡಾಕತ್ತಾಳ, ನಮಗೆ ಕಂಪ್ಲೇಂಟ್ ಕೊಟ್ಟಾಳಿಕಿ ನಮ್ಮ ಮ್ಯಾಗ ಅಂತಂದು ಈ ಥರ ಒಂದು ಹೇಳಿದ್ದಾರೆ. ಆಕಿಗೆ ತಿಳಿಸಿ ಬುದ್ಧಿ ಹೇಳ್ರಿ, ಕರೆಸ್ಕೊರಕಿನಂತಂದು ಈ ಥರ ಬ್ಲ್ಯಾಕ್ ಮೇಲ್ ಮಾಡಾಕತ್ತಾರೆ. ನೀವು ಹಾಸ್ಪಿಟಲ್ಗೆ ಬರೋಕ್ಕೆ ಕಾರಣ ಏನು? ಏನಕ್ಕೋಸ್ಕರ ಬಂದ್ರಿ ನೀವು? ನಾ 3ನೇ ತಾರೀಕು ಇಲ್ಲಿ ಬಂದು ಅವನು ಅವತ್ತು ನಮ್ಮ ಮನೆಗೆ ಬಂದಾನ್ರಿ. ನನಗೆ ಅವ ಹೊಡೆದಾನ ಬಡದಾನ ಜಗಳಾಡನ. ಅವ್ನ ಕಡೆಯಿಂದ ನಾ ತಪ್ಪಿಸ್ಕೊಂಡು ಇಲ್ಲಿ ಊರಿಗೆ ಹೆಂಗೋ ಬಂದ ಕೇಸ್ ನಾ ಇಲ್ಲಿ ಅಲ್ಲಿ ನಮ್ಮೂರಾಗ ಕೊಟ್ಟರೆ ಕಂಪ್ಲೇಂಟ್ ಅದು ಕರೆಕ್ಟಾಗಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಊರಲ್ಲಿ ಅಲ್ಲ, ಅಲ್ಲಿ ನಿಮ್ಮನ್ನ ಹೊಡಿದು ಬಿಡಿದು ಮಾಡಿದ್ರಂದ್ರ ನೀವು ಅಲ್ಲಿ ಒಂದು ಕಂಪ್ಲೇಂಟ್ ಕೊಡಬಹುದಾಗಿತ್ತಲ್ಲ? ನಾನು ಬಿಡ್ಲಿಲ್ರಿ. ನಾವು ಈಗ 20 ಮಂದಿನ ಕರ್ಕೊಂಡ್ಬರ್ತೀನಿ ಅಂತಂದ ಭಯ ಹುಟ್ಟಿಸಿದಾರೆ. ಮನವರೆ ತೆಗಿತೀನಿ, ಯಾರು ಕರ್ಸ್ ಅಂತ ಈ ತರ ಭಯ ಮಾಡಿದಾರೆ. ಅದಕ್ಕೆ ನಾನು ಆಟೋಮೆಟಿಕ್ ಇಲ್ಲಿ ನನಗೆ ಪರಿಚಯದಂತ ಅಣ್ಣಗಳಿಗೆ ಕಾಲ್ ಮಾಡ್ಕೊಂಡು ಇಲ್ಲಿ ನೀವು ಬಂದ್ರೆ ನಿಮ್ಗೆ ಜೀವಕ್ಕೆ ಬೆದರಿಕೆ ಐತೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ಲ? ಈಗ ಗೊತ್ತಿತ್ರಿ. ಆದ್ರೆ ಇವ್ರ ಎಲ್ಲ ಅಣ್ಣಗಳಿಗೆ ಹೇಳಿದ್ರೆ ಅವ ನನಗೆ ಏನು ಮಾಡೋದಿಲ್ಲ ಅನ್ನೋದು, ನನಗೆ ಅದು ಪ್ರೊಟೆಕ್ಷನ್. ಯಾರ್ಯಾರು ಹೇಳಿದ್ರ ರೀ? ಅವ್ರ ಸರೌಂಡಿಂಗ್ ಎಂಟೈರ್ ಫ್ಯಾಮಿಲಿ, ಎಲ್ಲ ಫ್ಯಾಮಿಲಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಐತೆ? ಆಲ್ರೆಡಿ ಪರಿಚಯ ಅದ. ಅವನ ಮೀಟ್ ಮಾಡಿಸ್ಕೊಟ್ಟಾನ್ರಿ. ಎಲ್ಲರನ್ನು ಮೀಟ್ ಮಾಡಿಸ್ಕೊಟ್ಟಾನ? ಕೊಟ್ಟಾರ. ಅವ್ರ ಕಾಂಟ್ಯಾಕ್ಟ್ ವಿತ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ನನ್ನ ಕಡೆ ಅದ. ಆಯ್ತು. ನೀವು ಪಾಯ್ಸನ್ ಕುಡಿಯೋಕೆ ಕಾರಣ ಏನು? ಅದೇ ರೀ, ಮನನೊಂದು ಇಲ್ಲಿ 3ನೇ ತಾರೀಕು ನಾ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿ ಅಂತ ಆಕ್ಷನ್ಸ್ ತಗೊಳ್ಳಿಲ್ಲ. ಆ ಕಾರಣಕ್ಕೆ ನಾ ಮನನೊಂದ. ಅವ್ರು ಏನಾದರೂ ನಿಮ್ಗೆ ಏನಾರು ಅವಾಚ್ಯ ಶಬ್ದದಿಂದ ಬೇಯುದು ಮಾಡಿದಾರ ಹೆಂಗೆ? ಯಾರ್ರಿ? ಅವ್ರ ಮನೆಯವರು? ಹಾಂ, ಮಾಡಿದಾರೆ. ಅವ್ರ ಅಣ್ಣನ ಮೇನ್ ರೀ. ನಂದು ಕಾಸ್ಟ್ ಕೇಳಿದ್ರೆ ಕಾಸ್ಟ್ ಬದಲಿ ಆಗಿದ್ದಕ್ಕೆ ಮತ್ತು ಆಸ್ತಿ ಕಮ್ಮಿ ಇದ್ದಿದ್ದಕ್ಕೆ ಇದ ಒಂದ ಕಾರಣಕ್ಕೆ ಆಗವಲ್ರಿ. ಈಗ ಅವ್ನಿಗೆ ಒತ್ತಾಯಪೂರ್ವಕವಾಗಿ ಅವ್ರು ಮದುವೆ ಮಾಡಕತ್ತಾರ. ಅವ್ನು ನಾನಾ ಇಷ್ಟ ಅದೇ ಒತ್ತಾಯಪೂರ್ವಕವಾಗಿ ಮಾಡಿ. ಹೌದ್ರಿ. ಆ ಹುಡುಗ ನೀವು ಹೇಳ್ದಂಗೆ ಕೇಳ್ತಾನ? ಈಗ ಕೇಳ್ತಾನೆ. ಈಗಾದ್ರೂ ಕೇಳ್ತಾನ್ರಿ. ಇವ್ರು ಅವ್ಗೆ ಆಸ್ತಿ ಕೊಡೋದಿಲ್ಲ, ನೀನ್ ಮನಿ ಬಿಟ್ಟು ಹೊರಗೆ ಹಾಕ್ತಿವಿ. ಆಲ್ರೆಡಿ ಈ ಮೂವ್ಮೆಂಟ್ ಅವ್ರು ಮಾಡೇ ಅದಾರೆ. ಅವ್ನು ಮನಿ ಬಿಟ್ಟು ಈಗ ಸ್ಟೇಷನ್ಗೆ ಬಂದ್ರೆ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವ್ನು ನಿಮ್ಮನ್ನ ಮದುವೆ ಹಾಕೋಣಂತ ಹೇಳ್ತಾನ ಇಲ್ಲ? ಹೇಳ್ತಾನ್ರಿ ಅವ. ಆದ್ರೆ ಇವ್ರು ಬೆದರಿಕೆ ಹಾಕಿದಕ್ಕೆ ಹೇಳೋದಿಲ್ರಿ ಅಷ್ಟೇ, ಅವ ಮತ್ತೇನಿಲ್ರಿ. ಹೌದು. ಹಾಂ ರೀ. ಓಕೆ.